ಕಬ್ಬಾಳು ದನಗಳ ಜಾತ್ರೆಗೆ ಮಂಡ್ಯ ಜಿಲ್ಲೆಯ ಮಳವಳ್ಳಿ ತಾಲೂಕು ಮಾರೇಗೌಡನಹಳ್ಳಿ ಗ್ರಾಮದ ದನಗಳ ಜಾತ್ರೆಗೆ ತಮ್ಮಡಿ ಚಿಕ್ಕಯ್ಯ ಎಂಬ ರೈತ ತಂದಿದ್ದ 1.25 ಲಕ್ಷ ಬೆಲೆ ಬಾಳುವ ಹೋರಿ ಒಂದು ಸೂಕ್ತ ಚಿಕಿತ್ಸೆ ಸಿಗದೆ ಹಸು ಹೀಗಿದೆ. ತುರ್ತು ಚಿಕಿತ್ಸೆ ನೀಡುವ ಪಶು ವೈದ್ಯರು, ಆಂಬ್ಯುಲೆನ್ಸ್ ವ್ಯವಸ್ಥೆ, ಯಾವುದೇ ಸೌಕರ್ಯಗಳನ್ನು ಕಲ್ಪಿಸದೆ ಕಬ್ಬಾಳಮ್ಮ ದೇವಸ್ಥಾನದ ಟ್ರಸ್ಟ್ ಅವರಿಗೆ ಇಡೀ ಶಾಪ ಹಾಕಿದ್ದಾರೆ. ನಮ್ಮ ಕಬ್ಬಾಳ ಕ್ಷೇತ್ರ ಕಬ್ಬಾಳ ಗ್ರಾಮದ ಕಬ್ಬಾಳ ಜಾತ್ರೆಯ ಪರಿಸ್ಥಿತಿ ನೋಡಿ. ಇಲ್ಲಿ ನಾವು ಎಲ್ಲ ರೀತಿಯ ವ್ಯವಸ್ಥೆ ಬೇಕಂತೇಳಿ ಕೇಳ್ಕೊಂಡು ಬಂದು ನಮ್ಮ MP ಸಾಹೇಬರನ್ನೆಲ್ಲ ಕೇಳ್ಕೊಂಡು ಜವಾಬ್ದಾರಿ ವಹಿಸಿದರು ಕೆಲವ್ರಿಗೆ. ಅದರಲ್ಲಿ PDO ಸಾಹೇಬರು ಲೈಟಿಂಗ್ ವ್ಯವಸ್ಥೆ, ನೀರಿನ ವ್ಯವಸ್ಥೆ ಎಲ್ಲ ಮಾಡೋಕ್ಕೆ ಅವ್ರು ಒಪ್ಕೊಂಡಿದ್ರು. ಅದನ್ನು ಯಾವುದೇ ರೀತಿಗೂ ಅವರು ಮಾಡಿಲ್ಲ. ಇಲ್ಲಿ ಜನಗಳಿಗೆ ಬೇಕಾದ್ರೆ ಆ ಕಡೆ ಎಲ್ಲ ನೋಡಿ, ಇಲ್ಲಿ ನೋಡಿ ಎಲ್ಲ ಸೀರಿಯಲ್ ಸೆಟ್ಟೆಲ್ಲ ಹಾಕ್ಕೊಂಡು ದನಗಳು ಕಟ್ಕೊಂಡು ನಾವು ಕಾಯ್ತಾ ಇದ್ದೀವಿ. ದನಗಳಿಗೆ ಬೆಳಕಿನ ವ್ಯವಸ್ಥೆ ಇಲ್ಲ ಇಲ್ಲಿ, ಮತ್ತು ಕುಡಿಯೋಕ್ಕೆ ನೀರಿನ ವ್ಯವಸ್ಥೆ ಇಲ್ಲ, ತೊಟ್ಟಿಗಳು ಕ್ಲೀನ್ ಮಾಡಿಲ್ಲ. ಇನ್ನೂ ಸಾಹೇಬ್ರುಗಳು ಹೇಳಿರೋದು, ದೊಡ್ಡವ್ರು ಹೇಳಿರೋದು ಯಾವುದೂ ಲೆಕ್ಕ ಇಲ್ಲ. ಇಲ್ಲಿ MP ಸಾಹೇಬ್ರು ಹೇಳಿರೋದೆಲ್ಲ ಇವರು ಎಲ್ಲ ಅವ್ರ ಮಾತನ್ನು ಅವ್ರು ಹೇಳಿರೋದನ್ನೆಲ್ಲ ಅವರು ದುರ್ಬಳಕೆ ಮಾಡಿಕೊಂಡು ಯಾವುದೇ ವಿಧವಾದ ನಮಗೆ ಸವಲತ್ತನ್ನ ಯಾವುದನ್ನು ಕಲ್ಪಿಸ್ಕೊಟ್ಟಿಲ್ಲ. ಇಲ್ಲಿ ಈ ರೀತಿ ಅನಾಹುತ ಮಾಡಿದ್ದಾರೆ. ಲೈಟಿಂಗ್ ವ್ಯವಸ್ಥೆ ಎಲ್ಲ ಮಾಡೋಕ್ಕೆ ಕೇಳಿದ್ರು, ಯಾರೂ ಮಾಡಿಲ್ಲ. ಇಲ್ಲಿ PDO ಸಾಹೇಬ್ರು ಯಾರೋ ಅವ್ರಿಗೆ ಗೊತ್ತಿಲ್ಲ. ಲೈಟಿಂಗ್ ವ್ಯವಸ್ಥೆ ಇಲ್ಲ, ದನಗಳು ಕಟ್ಟಿದ್ದಾರೆ ಜನ. ಈಗಾಗಲೇ ಒಂದು ಸ್ವಲ್ಪ ಹೆಚ್ಚು ಕಮ್ಮಿ 900ರಿಂದ 1000 ದನ ಮೇಲೆ ಸೇರಿಬಿಟ್ಟಿದೆ. ಅವನ್ನ ಯಾರು ಅಲ್ಲಿ ಕತ್ಲಲ್ಲಿ ಯಾರು ಹಿಡ್ಕೊಂಡಿದ್ರೆ ಜವಾಬ್ದಾರಿ ಯಾರು? ಅವಕ್ಕೆ ಯಾರು ವ್ಯವಸ್ಥೆ ಇಲ್ಲ. ಇಲ್ಲಿ ಲೈಟಿಂಗ್ ವ್ಯವಸ್ಥೆ ಇಲ್ಲ. ಇಲ್ಲಿ ನಾವೆಲ್ಲ ಕೇಳ್ಕೊಂಡು ಬಂದಿದ್ವಿ, ಅಲ್ಲಿ ಎಲ್ಲ ವ್ಯವಸ್ಥೆ ಮಾಡಿಕೊಡೋಕ್ಕೆಲ್ಲ ವಹಿಸಿದ್ರು. ಆದರೂ ಯಾರೂ ಏನೂ ಮಾಡಿಲ್ಲ. ಇಲ್ಲಿ PDO ಅಂತಂತ ಅಂದ್ಬಿಟ್ಟು ಇಲ್ಲಿ ನಮ್ಮ ಕಬ್ಬಾಳ ಪಂಚಾಯತಿ PDO ಸಾಹೇಬರಿದ್ದಾರೆ. ಅವರು ಏನೂ ಇಲ್ಲ, ಫೋನ್ ಮಾಡಿದ್ರೆ ಫೋನ್ ತೆಗಿತಾ ಇಲ್ಲ. ವ್ಯವಸ್ಥೆನೇ ಇಲ್ಲ. ಇಲ್ಲಿ ಯಾವುದೇ ವ್ಯವಸ್ಥೆ ಇಲ್ದಂಗೆ ಎಲ್ಲ ಡಿಕ್ಕೆಡ್ಸ್ ಕೂತವ್ರೆ ನೋಡಿ. ಬೇಕಂದರೆ ಜಾತ್ರೆನ ಆ ಕಡೆ ಒಂಚೂರು ಲೈಟ್ ಎಲ್ಲಿದೆ ನೋಡಿ. ಯಾರ ಹಿಡ್ಕೊಂಡೋದ್ರೆ ಯಾರು ಕೇಳೋರಲ್ಲಿ? ನಮ್ಮ MP ಸಾಹೇಬರು ಕರೆಸಿ ಕನಕಪುರದಲ್ಲಿ ತಾಲೂಕು ಆಫೀಸಲ್ಲಿ ಮೀಟಿಂಗ್ ನಡೆಸಿದ್ರು. ಎಲ್ಲ ಜವಾಬ್ದಾರಿನ ವಹಿಸಿದ್ರು. ಅವ್ರು ಹೇಳಿದ ಜವಾಬ್ದಾರಿಗಳನ್ನ ಯಾರೂ ಇಲ್ಲಿ ಪೂರೈಸ್ತಾ ಇಲ್ಲ. ಒಂದು ನೀರಿನ ವ್ಯವಸ್ಥೆ, ಒಂದು ಲೈಟಿನ ವ್ಯವಸ್ಥೆ ಯಾವುದೂ ಇಲ್ಲ. KB ಅವರು ಒಂಥರ ಮಾತಾಡ್ತಾರೆ. PDO ಸಾಹೇಬರು ತೊಟ್ಟಿ ಕ್ಲೀನ್ ಮಾಡಿಸಿಲ್ಲ, ದನಗಳಿಗೆ ನೀರಿನ ವ್ಯವಸ್ಥೆ ಇಲ್ಲ. ದನ ಬಂದು ಆಲೆ 1,500 ದನ ಸೇರಿಬಿಟ್ಟಿದ್ದಾವೆ ಈಗ ಆಲೆ. ಇಲ್ಲಿ ಅವಕ್ಕೆ ಕುಡಿಯೋಕ್ಕೆ ನೀರಿನ ವ್ಯವಸ್ಥೆ ಇಲ್ಲ. ಬೆಳಗ್ಗೆ ನೀರು ಎಲ್ಲಿಂದ ತರಿಸ್ಕೊಡ್ಸೋದು ದನಿಗೆ? ಆ ಮಟ್ಟಕ್ಕೆ ಆಗೈತೆ. ಈಗ ಇದೇ ರೀತಿ ಆದರೆ ಈ ವರ್ಷ ನಾವೆಲ್ಲ ಶ್ರಮ ಬಿದ್ದು ಮಾಡ್ತಾಯಿದ್ದೀವಿ. ನೆಕ್ಸ್ಟಿಂದ ಇದೂ ನಡೆಯಲ್ಲ, ಜಾತ್ರೆನೇ ನಡೆಯಲ್ಲ. ಈ ಮಟ್ಟಕ್ಕೆ ಹೋಯ್ತದೆ. ದಯವಿಟ್ಟು ನಮ್ಮ MP ಸಾಹೇಬ್ರಾಗ್ಬೋದು, ನಮ್ಮ MLA ಸಾಹೇಬ್ರಾಗ್ಬೋದು, ಅವರು ದಯವಿಟ್ಟು ಇದಕ್ಕೆ ಒಂದು ಸ್ವಲ್ಪ ದಯವಿಟ್ಟು ಇದ್ರ ಬಗ್ಗೆ ಗಮನ ತಗೊಂಡು ದಯವಿಟ್ಟು ಎಲ್ಲ ವ್ಯವಸ್ಥೆ ಮಾಡಿಸ್ಕೊಡ್ಬೇಕಂತ ಕೇಳ್ಕೊತಾ ಇದ್ದೀವಿ ಅಷ್ಟೇ.